ರಾಜಧಾನಿ ಬೆಂಗಳೂರಿಗೆ ಇನ್ನೂ ಕೂಡ ಚಿರತೆಯ ಕಾಟ ತಪ್ಪಿಲ್ಲ. ಒಂದೇ ಏರಿಯಾದಲ್ಲಿ ಪದೇ ಪದೇ ಸುಳಿದಾಡ್ತಲೇ ಇದೆ ಚಿರತೆ. ಬ್ಯಾಡರಹಳ್ಳಿ ನಿವಾಸಿಗಳ ನಿದ್ದೆ ಕದ್ದಿರುವಂತಹ ಚಿರತೆ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ 6 ದಿನಗಳಲ್ಲಿ 8 ಬಾರಿ ಕಾಣಿಸಿಕೊಂಡಿದೆ. ಜುಲೈ 9ನೇ ತಾರೀಕು ಮೊದಲ ಬಾರಿಗೆ ದರ್ಶನ, ಅದಾದ ನಂತರ 6 ಬಾರಿ ಚಿರತೆ ಓಡಾಟವನ್ನು ನಡೆಸಿದೆ. ಸಿಸಿಟಿವಿಯಲ್ಲೂ ಕೂಡ ಚಿರತೆ ಓಡಾಡ್ತಾ ಇರುವಂತಹ ದೃಶ್ಯಗಳು ಕಾಣಿಸಿಕೊಂಡಿದೆ. ಆದರೆ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಕಣ್ಮರೆಯಾಗುವಂತಹ ಚಿರತೆ ಆಗಾಗ ಸಿಸಿಟಿವಿಯಲ್ಲಿ ದರ್ಶನ ಕೊಡ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಜುಲೈ 9ನೇ ತಾರೀಕು ಬೆಳಗಿನ ಜಾವ 6:25ಕ್ಕೆ ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜುಲೈ 12ನೇ ತಾರೀಕು, ಜುಲೈ 20ರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈಗ ಮತ್ತೆ ಕಾಣಿಸಿಕೊಂಡಿದೆ. ಈ ರೀತಿಯಾಗಿ ಚಿರತೆ ಜನವಸತಿ ಪ್ರದೇಶದಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯವನ್ನು ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ, ಆತಂಕದಲ್ಲಿದ್ದಾರೆ. ಒಂದೇ ಏರಿಯಾದಲ್ಲಿ ಪದೇ ಪದೇ ಕಾಣಿಸಿಕೊಳ್ತಾ ಇದೆ. ಬ್ಯಾಡರಹಳ್ಳಿ ನಿವಾಸಿಗಳು ಈಗ ನಿದ್ದೆ ಬಿಟ್ಟು ಚಿರತೆಯ ಆತಂಕದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ. ಜುಲೈ 20ನೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಮಲಗಿದ್ದಂತಹ ನಾಯಿ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ನಾಯಿ ಭಯದಿಂದ ಓಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಬೇರೆ ಬೇರೆ ದಿನಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ತಾ ಇದೆ ಚಿರತೆ. ಇದೀಗ ಮತ್ತೊಮ್ಮೆ ಸಿಸಿಟಿವಿಯಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಒಂದೇ ಏರಿಯಾದಲ್ಲಿ 8 ಬಾರಿ ಚಿರತೆ ಕಾಣಿಸಿಕೊಂಡಿರೋದು. ಜುಲೈ 9ರಂದು ಮೊದಲ ದರ್ಶನ ಕೊಡುತ್ತೆ, ಅದಾದ ನಂತರ ಒಟ್ಟು 8 ಬಾರಿ ಕಾಣಿಸಿಕೊಂಡಿದೆ. ಆದರೆ ಇಲ್ಲಿವರೆಗೂ ಕೂಡ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಜನವಸತಿ ಪ್ರದೇಶದಲ್ಲಿ ಈ ರೀತಿಯಾಗಿ ಚಿರತೆ ಓಡಾಡ್ತಾ ಇರೋದ್ರಿಂದಾಗಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಜೀವ ಭಯದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ. ಆದರೆ ಇನ್ನೂ ಕೂಡ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶಗಳನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾಗಿ ಕಾರ್ಯಾಚರಣೆಯನ್ನ ಯಾಕೆ ನಡೆಸ್ತಿಲ್ಲ ಅಂತ ಹೇಳಿ ಪದೇ ಪದೇ ಕಾಣಿಸಿಕೊಳ್ತಾ ಇದೆ. ಸಿಸಿಟಿವಿಯಲ್ಲೂ ಕೂಡ ಚಿರತೆ ಓಡಾಟದ ದೃಶ್ಯಗಳು ಸೆರೆಯಾಗಿದೆ. ಆದರೂ ಕೂಡ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿಕೊಂಡು ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಪರೇಷನ್ ಚಿರತೆ ಕ್ಲೈಮ್ಯಾಕ್ಸ್ ಹಂತಕ್ಕೆ. ಬ್ಯಾಡರಹಳ್ಳಿ ಜನತೆ ವರ್ಸಸ್ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಫೇಲ್ಯೂರ್ ಆಗಿದೆ. ಸೊ ಹೀಗಾಗಿ ಈಗ ಸ್ಥಳೀಯರೇ ಅಖಾಡಕ್ಕೆ ಇಳಿತಾ ಇರೋದು. ಬ್ಯಾಡರಹಳ್ಳಿ ಸ್ಥಳೀಯರು ಚಿರತೆಯ ಸೆರೆಗೆ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿದ್ದಾರೆ. ಟಾಸ್ಕ್ ಫೋರ್ಸ್ ಅನ್ನು ರೆಡಿ ಮಾಡಿದ್ದಾರೆ ಸ್ಥಳೀಯರೇ. ಒಂಟಿ ಚಿರತೆ ಸೆರೆಗೆ ರಾತ್ರಿಯ ಸಂದರ್ಭದಲ್ಲಿ ಗಸ್ತು ತಿರುಗೋದಿಕ್ಕೆ ಸ್ಥಳೀಯರು ಮುಂದಾಗಿರೋದು. ಚಿರತೆಯನ್ನ ಸೆರೆ ಹಿಡದೇ ತೀರ್ತೀವಿ ಅಂತ ಹೇಳಿ ಬ್ಯಾಡರಹಳ್ಳಿ ಜನ ಈಗ ಪಣ ತೊಟ್ಟಿದ್ದಾರೆ. ಅರಣ್ಯ ಇಲಾಖೆಗೆ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವೇ ಸೆರೆ ಹಿಡಿತೀವಿ. ಚಿರತೆ ಕಾಣಿಸಿಕೊಂಡ 6 ಸ್ಥಳಗಳಲ್ಲೂ ಕೂಡ ಇಂಚಿಂಚು ಪರಿಶೀಲನೆಗೆ ಸ್ಥಳೀಯರೇ ಪ್ಲಾನ್ ಮಾಡಿಕೊಂಡಿರೋದು. ಅವರೇ ಇದೀಗ ಟಾಸ್ಕ್ ಫೋರ್ಸ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ. ನಾವೇ ನಿಮ್ಮಿಂದ ಆಗ್ತಾ ಇಲ್ವಲ್ಲ, ನಾವೇ ಸೆರೆ ಹಿಡಿತೀವಿ ಅಂತ ಹೇಳ್ಕೊಂಡು ಸ್ಥಳೀಯರೇ ಇದೀಗ ಒಂದು ಟಾಸ್ಕ್ ಫೋರ್ಸ್ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ರಾತ್ರಿಯ ವೇಳೆಯಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಚಿರತೆ ಚಲನವಲನ ಕಂಡು ಬಂದರೆ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡುವಂತ ಹಿನ್ನೆಲೆಯಲ್ಲಿ ಅವರೇ ಈಗ ಕಾರ್ಯಾಚರಣೆಗೆ ಇಳಿದಿರೋದು. ಚಿರತೆಯ ಈ ಒಂದು ಓಡಾಟದಿಂದಾಗಿ ಬ್ಯಾಡರಹಳ್ಳಿಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಪದೇ ಪದೇ ಈ ರೀತಿಯಾಗಿ ಓಡಾಡ್ತಾ ಇದ್ರು ಕೂಡ ಅದನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ವಿಫಲವಾಗ್ತಾ ಇರೋದ್ರಿಂದಾಗಿ ಸ್ಥಳೀಯರು ಆಕ್ರೋಶದಿಂದ ಟಾಸ್ಕ್ ಫೋರ್ಸ್ ಅನ್ನ ಮಾಡಿಕೊಂಡು ರಾತ್ರಿಯ ವೇಳೆಯಲ್ಲೂ ಕೂಡ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.